ನಮಸ್ಕಾರ. ನಾನು ಇವತ್ತು ತಂದಿರೋ ಸಂಚಿಕೆ ಹಲಮೇಲಮ್ಮನ ಶಾಪ. ಹಲಮೇಲಮ್ಮನಿಗೂ ಮೈಸೂರು ಮನೆತನಕ್ಕೂ ಏನು ಸಂಬಂಧ, ಹಲಮೇಲಮ್ಮ ಶಾಪ ಕೊಟ್ಟಿದ್ದಾದರೂ ಏಕೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತೀನಿ. ಬೇಸಿಕಲಿ ಶ್ರೀರಂಗಪಟ್ಟಣ ವಿಜಯನಗರ ಅರಸರಿಗೆ ಸೇರುತ್ತೆ. ಶ್ರೀರಂಗಪಟ್ಟಣ ವಿಜಯನಗರ ಸಾಮ್ರಾಜ್ಯದ ಆಡಳಿತದಲ್ಲಿರುತ್ತೆ. ಆದ್ದರಿಂದ ವಿಜಯನಗರದ ಅರಸರು ಶ್ರೀರಂಗಪಟ್ಟಣವನ್ನು ನೋಡ್ಕೊಳ್ಳೋಕ್ಕೆಂದು ಪ್ರತಿನಿಧಿಯಾಗಿ ರಂಗರಾಯನೆಂಬುವರನ್ನು ನೇಮಕ ಮಾಡಿರ್ತಾರೆ. ಆ ರಂಗರಾಯನ ಹೆಂಡತಿಯೇ ಹಲಮೇಲಮ್ಮ. ಈ ಹಲಮೇಲಮ್ಮನೇ ಮೈಸೂರು ರಾಜರಿಗೆ ಶಾಪ ನೀಡಿತ್ತು. ಹಲಮೇಲಮ್ಮನ ಗಂಡ ಶ್ರೀರಂಗರಾಯರಿಗೆ ವಾಸಿನೇ ಆಗದೇ ಇರುವಂತಹ ಬೆನ್ನುಪಣಿ ಎಂಬಂಥ ರೋಗ ಬರುತ್ತೆ. ಆ ರೋಗನ ಪರಿಹರಿಸ್ಕೋಬೇಕು ಅಂತ ಭವರೋಗ ವೈದ್ಯನಾದಂತಹ ತಲಕಾಡಿನ ಶ್ರೀ ವೈದ್ಯೇಶ್ವರನನ್ನು ಪೂಜಿಸೋಕ್ಕೆ ಬರ್ತಾರೆ. ತಲಕಾಡಿಗೆ ಬಂದು ನೆಲೆಸಲು ತೀರ್ಮಾನ ಮಾಡ್ತಾರೆ. ಕೆಲವು ಕಾಲ ತಲಕಾಡಲ್ಲಿ ಬಂದು ವಾಸಿಸ್ತಾರೆ. ಆದರೆ ಶ್ರೀರಂಗರಾಯರು ತಲಕಾಡಿನಲ್ಲಿಯೇ ತನ್ನ ಪ್ರಾಣವನ್ನು ಕಳ್ಕೊತಾರೆ. ಆದರೆ ಮಡದಿ ಹಲಮೇಲಮ್ಮ ಈ ತಲಕಾಡಿನ ಪಕ್ಕದ ಕಾವೇರಿ ನದಿಯಾಚೆ ಇರುವಂತಹ ಮಾಲಂಗಿ ಎಂಬ ಊರಿಗೆ ಹೋಗಿ ನೆಲೆಸ್ತಾರೆ. ಈ ಸಮಯದಲ್ಲಿ ಶ್ರೀರಂಗಪಟ್ಟಣ ಮೈಸೂರು ಅರಸರ ಮನೆತನಕ್ಕೆ ಸೇರ್ಪಡೆಗೊಳ್ಳುತ್ತೆ. ಶ್ರೀರಂಗಪಟ್ಟಣದ ಶ್ರೀರಂಗನಾಥ ದೇವಾಲಯದಲ್ಲಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ದೇವಿ ಶ್ರೀ ರಂಗನಾಯಕ ಅಮ್ಮನವರಿಗೆ ವಿಶೇಷ ಪೂಜೆ ನಡೀತಿರುತ್ತೆ. ಅಂತಹ ಸಂದರ್ಭದಲ್ಲಿ ಹಲಮೇಲಮ್ಮ ತನ್ನ ಆಭರಣಗಳನ್ನೆಲ್ಲ ದೇವರಿಗೆ ಅಲಂಕರಿಸಿ ಪೂಜೆ ಮುಗಿದ ಮೇಲೆ ಹಿಂದಕ್ಕೆ ಪಡಿತಿರ್ತಾರೆ. ಆಕೆಯು ಮಾಲಂಗಿಗೆ ಬಂದು ನೆಲೆಸಿದ ಮೇಲೆ ದೇವಾಲಯದ ಅಧಿಕಾರಿಗಳು ಆ ಆಭರಣಗಳ ವಿಚಾರವನ್ನು ರಾಜ ಒಡೆಯರಿಗೆ ತಿಳಿಸ್ತಾರೆ. ರಾಜ ಒಡೆಯರು ಎಂದಿನಂತೆ ದೇವಿಯ ಅಲಂಕಾರಕ್ಕೆ ಆಭರಣಗಳನ್ನು ಕಳುಹಿಸಿಕೊಡಬೇಕೆಂದು ಹಲಮೇಲಮ್ಮನವರಿಗೆ ತನ್ನ ಸೈನಿಕರೊಂದಿಗೆ ಹೇಳಿ ಕಳಿಸ್ತಾರೆ. ಆದರೆ ಹಲಮೇಲಮ್ಮ ಅದಕ್ಕೆ ಒಪ್ಪಿಗೆ ನೀಡಲ್ಲ. ಕೊನೆಗೆ ಮೈಸೂರಿನ ರಾಜ ಒಡೆಯರು ಆಭರಣಗಳನ್ನು ಕೊಡದೆ ಹೋದಲ್ಲಿ ನಾವು ಅದನ್ನು ಬಲವಂತವಾಗಿ ಕಸಿದುಕೊಳ್ತೀವಿ ಅನ್ನೋನ ಎಚ್ಚರಿಕೆಯನ್ನು ನೀಡ್ತಾರೆ. ಆಗ ಹಲಮೇಲಮ್ಮ ತುಂಬ ಸಂಕಟಪಟ್ಟು ಶ್ರೀರಂಗಪಟ್ಟಣಕ್ಕೆ ತನ್ನ ಮೂಗುತಿಯೊಂದನ್ನು ಕಳಿಸಿ ಮಿಕ್ಕ ಒಡವೆಯನ್ನೆಲ್ಲ ತನ್ನ ಮಡಿಲಲ್ಲಿ ಕಟ್ಕೊಂಡು ಮಾಲಂಗಿ ಕಡೆ ಹೊಡ್ತಾಳೆ. ಆದರೆ ಮಾಲಂಗಿ ಮಡುವಿನಲ್ಲಿ ಬಿದ್ದೋಗ್ತಾಳೆ. ಬೀಳುವ ಸಮಯದಲ್ಲಿ ಈ ಶಾಪವನ್ನು ಹಾಕ್ತಾಳೆ. ಏನದು ಶಾಪ? ತಲಕಾಡು ಮರಳಾಗಿ ಮಾಲಂಗಿ ಮಡುವಾಗಿ ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ, ನನ್ನ ಶಾಪ ಈಡೇರಲೇಬೇಕು ಎಂದು ಹಲಮೇಲಮ್ಮ ರಾಜ ಒಡೆಯರಿಗೆ ಶಾಪ ನೀಡ್ತಾಳೆ. ಈ ವಿಚಾರವನ್ನು ಕೇಳಿದಂತಹ ರಾಜ ಒಡೆಯರು ತುಂಬ ವ್ಯಥೆ ಪಡ್ತಾರೆ. ನಾನು ದೇವರ ಕಾರ್ಯಕ್ಕಾಗಿ ಒಡವೆಗಳನ್ನ ಕೇಳಿದೆ, ಆದರೆ ಹಲಮೇಲಮ್ಮ ನಮಗೆ ಈ ಥರ ಶಾಪ ನೀಡಿದ್ಲಲ್ಲ ಅಂತ ಚಿಂತಿತರಾಗ್ತಾರೆ. ಚಿಂತಿತಗೊಂಡ ರಾಜ ಒಡೆಯರು ಕೊನೆಗೂ ಹಲಮೇಲಮ್ಮನವರ ಪ್ರತಿಮೆಯೊಂದನ್ನು ಮಾಡಿಸಿ ಅದಕ್ಕೆ ವಿಶಿಷ್ಟವಾದ ಒಡವೆಗಳನ್ನು ಅಲಂಕರಿಸ್ತಾರೆ. ಅರಮನೆಯಲ್ಲಿ ನಿತ್ಯ ಪೂಜೆ ನಡೆಯುವಂತೆ ಆಜ್ಞಾಪನೆಯನ್ನು ಮಾಡ್ತಾರೆ. ಅಂದು ಅವರು ಮಾಡಿದ ಆಜ್ಞಾಪನೆ ಇಂದು ಕೂಡ ನಡೆಯುತ್ತಾ ಬಂದಿದೆ. ಪ್ರತಿ ನವರಾತ್ರಿಯ ಕಾಲದಲ್ಲೂ ಕೂಡ ಮೈಸೂರಿನ ಅರಮನೆಯಲ್ಲಿ ಹಲಮೇಲಮ್ಮ ದೇವಿಗೆ ವಿಶೇಷ ಪೂಜೆ ನಡೆಯುತ್ತದೆ. ಲಿಟ್ರಲಿ ಹಲಮೇಲಮ್ಮವರ ಶಾಪ ಎಷ್ಟು ಸ್ಟ್ರಾಂಗ್ ಇತ್ತು ಅಂದರೆ, ತಲಕಾಡಿನ 3 ದಿಕ್ಕುಗಳಲ್ಲೂ ಕಾವೇರಿ ಮಾತೆ ಆವರಿಸಿದ್ರೆ ಉಳಿದ ಅರ್ಧ ಭಾಗ ಮರಳು ರಾಶಿಯೇ ಮುಚ್ಚಿದೆ. ಮತ್ತು ರಾಜ ಒಡೆಯರ್ ಕಾಲದಲ್ಲಿಯೇ ಮರಳು ಹೆಚ್ಚಾಯಿತು ಎನ್ನುತ್ತಾರೆ. ಇನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಪ್ರಾಚ್ಯವಸ್ತು ಸಂಶೋಧನಾ ಇಲಾಖೆಯವರು ನಡೆಸಿರುವ ಉತ್ಖನದ ಪ್ರಕಾರ 30ಕ್ಕೂ ಹೆಚ್ಚು ದೇವಾಲಯಗಳು ಈ ಮರಳಿನ ಕೆಳಗೆ ಮರೆಯಾಗಿರುತ್ತದೆ. ಜೊತೆಗೆ ಅರ್ಧ ಊರೇ ಮರೆಯಾಗಿರುತ್ತದೆ. ಇನ್ನು ಪ್ರತಿ ವರ್ಷ ಈಶಾನ್ಯ ಮಾರುತ ವೇಳೆಯಲ್ಲಿ ಸುಮಾರು 9 ರಿಂದ 10 ಅಡಿಗಳಷ್ಟು ಮರಳು ಎತ್ತರವಾಗಿ ಬೆಳೆಯುತ್ತಿರುತ್ತದೆ. ಇದನ್ನು ಅರಿತುಕೊಂಡ ಸರ್ಕಾರ ವಿವಿಧ ನಾನಾ ಜಾತಿಯ ಗಿಡಮರಗಳನ್ನು ಹಾಕಿ ಮರಳು ದಿಬ್ಬಗಳನ್ನು ಹರಡದಂತೆ ಮಾಡಿದ್ದಾರೆ. ಇನ್ನು ಈ ಮರಳಿನ ಕೆಳಗಡೆ ಕೀರ್ತಿನಾರಾಯಣ ದೇವಾಲಯ, ಅನೇಕ ಶಿವಾಲಯ, ಜೈನಾಲಯ, ಜೊತೆಗೆ ರಾಜ ಮನೆತನದ ಅರಮನೆಯೂ ಕೂಡ ಇದ್ದವು ಎಂದು ಹೇಳಲಾಗಿದೆ.
ಮತ್ತು ಅವುಗಳು 3 ರಿಂದ 4 ಸಾವಿರ ವರ್ಷದ ಇತಿಹಾಸವಿದೆ ಎಂದು ಸರ್ಕಾರ ನಡೆಸಿದ ಉತ್ಖನನದಿಂದಲೇ ತಿಳಿಯುತ್ತದೆ.